ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಿವಶಂಕರ್. ನಾನಿವತ್ತು ರಿಂಗ್ ರೋಡ್ನಲ್ಲಿರುವಂಥ ಪಾಪರಾಟಿಪಳ್ಳಿ ಹತ್ತಿರ ಇರುವಂಥ ಫ್ರೆಂಡ್ಸ್ ಕಾರ್ ಝೋನ್. ಇದು ಯೂಸ್ಡ್ ಕಾರ್ ಶೋರೂಮ್ ಆಗಿರುತ್ತೆ. ಉಪಯೋಗಿಸಿದ ಕಾರುಗಳ ಆಫೀಸ್ ನಡೆಸುತ್ತಿರುವ ಮಂಜುನಾಥ್ ಎಂಬುವರು ಈ ಆಫೀಸಲ್ಲಿ ಸುಮಾರು 35-40 ಗಾಡಿಗೆ ಮಾರಾಟಕ್ಕೆ ಸ್ಟಾರ್ಟಿಂಗ್ 2 ಲಕ್ಷದಿಂದ ಸ್ಟಾರ್ಟ್ ಆಗಿ ಸುಮಾರು 4 ಲಕ್ಷದವರೆಗೆ ಇರುವ ಕಾರುಗಳು ಇಲ್ಲಿವೆ. ನಾನಿವತ್ತು ಇಲ್ಲಿರುವ ಕಾರುಗಳ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿನ ಮಾಲೀಕರೊಂದಿಗೆ ವಿವರಣೆಯನ್ನು ಕೊಡಲು ಇಚ್ಛಿಸುತ್ತೇನೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಸಿಟಿ ನ್ಯೂಸ್ ಕನ್ನಡ ಪೇಜ್ಗೆ ಫಾಲೋ ಆಗುವ ಮುಖಾಂತರ ನಾನು ಬೆಂಬಲಿಸಬೇಕು ಕೇಳಿಕೊಳ್ಳುತ್ತೇನೆ. ಸರ್ ಈ ಕಾರ್ ಬಗ್ಗೆ ಹೇಳಿ ಸರ್. ಹೋಂಡಾ ಸಿಟಿ ಎಸ್ ವೇರಿಯಂಟ್ ವೆಹಿಕಲ್, ಪೆಟ್ರೋಲ್ ಇಂಜಿನ್ ಆಗಿದೆ, 2012 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್ ಇದು ಕೂಡ ಕಿಲೋಮೀಟರ್ ಬಂದು ನಿಮ್ಗೆ ಒಂದ್ ಕಮ್ಮಿನೇ ಓಡಿರೋದು ಇದು ವೆಹಿಕಲ್. ಇದು ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ ಸರ್. ಗಾಡಿ ಬೆಲೆ ಬಂದು 3,80,000 ಕೋಟ್ ಮಾಡಿರೋ ಪ್ರೈಸ್ ಸರ್. ಇದು 3,60,000ಕ್ಕೆ ಫೈನಲ್ ಕೊಡ್ತೀವಿ. ವೆಹಿಕಲ್ ನೋಡ್ಬೋದು ನೀವು, ಯಾವ್ದೇ ತರ ಆಕ್ಸಿಡೆಂಟ್ ಇಲ್ಲ, ಯಾವ್ದೇ ತರ ಇದಿಲ್ಲ. ಒರಿಜಿನಲ್ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಇದೆ. ಇಂಟೀರಿಯರ್ ಕೂಡ ನೀವು ನೋಡ್ಬೋದು ಒಂದು ಓವರ್ ಆಲ್ ಲುಕ್ ಅಲ್ಲಿ. ಶೋರೂಮ್ ಗಾಡಿ ಹೌದು ಸರ್, ಟಾಪ್ ಅಂಡ್ ವೆಹಿಕಲ್ ಇದು. 3,60,000 ಫೈನಲ್ ಆಗುತ್ತೆ. ಹೋಂಡಾ ಸಿಟಿ 12 ಮಾಡೆಲ್ ವೆಹಿಕಲ್ ಇದು. ಏನ್ ನೋಡಿದೆ ಗಾಡಿದು ಸರ್? ಇದು ಬಂದು 80,000 ನೋಡಿದೆ. ಸಿಂಗಲ್ ಓನರ್ ಅಲ್ಲ, ಸೆಕೆಂಡ್ ಓನರ್ ವೆಹಿಕಲ್ ಇದು. ನೋಡಿ ವೀಕ್ಷಕರೇ, ಗಾಡಿ ಬಗ್ಗೆ ಹೇಳಿ ಸರ್. ಸರ್ ಟಾಟಾ ನೆಕ್ಸಾನ್ 2018 ಮಾಡೆಲ್ ವೆಹಿಕಲ್ ಇದು. ಇದ್ರ ಬೆಲೆ ಬಂದು ನಿಮ್ಗೆ 7,80,000 ಆಗುತ್ತೆ ಸರ್. ಇದು 7,80,000. ಟಾಟಾ ನೆಕ್ಸಾನ್. ಓನರ್ ಸರ್ ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್. ಓನರ್ ಆಗಿದ್ದಾರೆ. ಏನ್ ನೋಡಿದೆ ಸರ್ ಗಾಡಿದು? ಸರ್ ಇದು 60,000 ಓಡಿದೆ ಅಷ್ಟೇ ಸರ್ ಗಾಡಿ. 60,000 ಗಾಡಿ ಮಾತ್ರ ವೆಲ್ ಆಗಿದೆ. ಸ್ಕ್ರಾಚಸ್ ಇಲ್ವಲ್ಲ ಸರ್ ಒಂದ್ ಕಡೆನು? ವೆರಿ ವೆಲ್ ಮೇಂಟೈನ್ ಇದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಎಷ್ಟಿದೆ ರೇಟ್ ಇದು ಸರ್? 7,80,000. 7,80,000 ಅಂತೆ ಫೈನಲ್ ಅಂತೆ. ಯಾರ ಇಂಟ್ರೆಸ್ಟ್ ಇರೋರು ತಗೋಬಹುದು ಸರ್. ನೆಕ್ಸ್ಟ್ ಕಾರ್ ಹಂಗೆ ಸರ್ ಆ ಕಡೆ ಬನ್ನಿ, ಈ ಕಡೆ ಹಂಗೆ ಹೊಸ ಕಾರ್. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಆರಾಮ್ ಸರ್. ಹೊಸ ಕಾರ್ಗಳು ಮನೆಯಿಂದ ಗೊತ್ತಾಯ್ತು. ಹೌದು ಸರ್. ನಿಮ್ ಕಾರ್ಗಳನ್ನ ತೋರಿಸ್ಕೊಬಿಟ್ರೆ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಂಡು ಸರ್. ಕಾರ್ ಝೋನ್ ಅಲ್ಲಿ ಫಸ್ಟ್ ವೆಹಿಕಲ್ ಮಾರುತಿ ಸುಜುಕಿ ಸಿಯಾಜ್ ZXi ಟಾಪ್ ಅಂಡ್ ವೆಹಿಕಲ್, ಪೆಟ್ರೋಲ್ ಇಂಜಿನ್, 2016 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್ ಸಿಯಾಜ್ ಸರ್. ಇದು 80,000 ಶೋರೂಮ್ ರೆಕಾರ್ಡೆಡ್, 80,000 ಶೋರೂಮ್ ಹಿಸ್ಟ್ರಿ ಇದೆ ವೆಹಿಕಲ್ ಇದು. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ ಸರ್. ಪ್ರೈಸ್ ಬಂದು ನಿಮ್ಗೆ 5,99,000 ಕೋಟ್ ಮಾಡಿರೋದು. 5,99,000 ಶೋರೂಮ್ ರೆಕಾರ್ಡೆಡ್, ಸಿಂಗಲ್ ಓನರ್, ZXi ಟಾಪ್ ಅಂಡ್ ವೆಹಿಕಲ್. ನಿಮ್ಗೆ ಫೈನಲ್ ಒಂದು 5,70,000 ಆಗುತ್ತೆ ಸರ್. ಫೈನಲ್ 5,70,000 ಮೇಂಟೈನ್ ಮಾಡಿದ್ದಾರೆ. ನೋಡಿ ವೀಕ್ಷಕರೇ, 5,70,000 ರೂಪಾಯಿ ಅಂತೆ. ಗಾಡಿ ಮಾತ್ರ ಬೊಂಬಾಟ್ ಆಗಿದೆ. ಕಟ್ ಮಾಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಸರ್. ಇದು ಡೀಟೇಲ್ಸ್ ಹೇಳ್ಬಿಡಿ ಸರ್. ಅಟ್ಲೀಸ್ಟ್ ಫ್ರೆಂಡ್ಸ್ ಕಾರ್ ಝೋನ್ ಬಂದಿದೀವಿ. 11 ಸ್ಪೋರ್ಟ್ಸ್ ಕಾರು ತುಂಬಾ ಕಾರುಗಳು ಬಂದಿದೆ. ಇಲ್ಲಿ ಮಾಲೀಕರಾದಂತ ಸಂಜಯ್ ಅವರನ್ನ ಹೋಗಿ ಮಾತಾಡ್ಸೋಣ ಬನ್ನಿ. ನೆಕ್ಸ್ಟ್ ಗಾಡಿ, ಈ ಗಾಡಿ ಬಗ್ಗೆ ಹೇಳಿ ಸರ್. 2011 ಮಾಡೆಲ್ i10 ಸ್ಪೋರ್ಟ್ಸ್ ಇದು. ಸಿಂಗಲ್ ಓನರ್ ಆಗಿದೆ ವೆಹಿಕಲ್ ಇದು. ಇದು ಕೂಡ ಶೋರೂಮ್ ಹಿಸ್ಟ್ರಿ ಇದೆ. 62,000 ಇದು ವೆಹಿಕಲ್ ಓಡಿರೋದು. ಇದು ಸ್ಪೋರ್ಟ್ಸ್ ವೆಹಿಕಲ್ ಆಗಿದೆ ಇದು. ಇದು ಪ್ರೈಸ್ ಬಂದಿ ಸರ್ 2,80,000 ಆಗುತ್ತೆ ಸರ್. 2,80,000 ಗಾಡಿ, ಸಿಂಗಲ್ ಓನರ್, ಸ್ಪೋರ್ಟ್ಸ್ ಇಂಜಿನ್ ವೆಹಿಕಲ್ ವಿತ್ ಶೋರೂಮ್ ರೆಕಾರ್ಡೆಡ್. ಎಲ್ಲ ಶೈನಿಂಗ್ ಗ್ಲಾಸ್ ಕಪ್ಪ ಇಂಜಿನ್ ವೆಹಿಕಲ್ ಸರ್ ಇದು. ಕಪ್ಪ ಇಂಜಿನ್. ಓಕೆ. ಟೈರ್ಸ್ ಎಲ್ಲ 80% ಇದೆ. ಹೇಳ್ಕೊಡಿ ಸರ್. ಮಾರುತಿ ಸುಜುಕಿ ಬಲಿನೋ ಜೆಟಾ ವೇರಿಯಂಟ್ ಟಾಪ್ ಅಂಡ್ ವೆಹಿಕಲ್. ಇದು ಕೂಡ ಪೆಟ್ರೋಲ್ ಇಂಜಿನ್ ಆಗಿದೆ. 2016 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್. ಇದು ಕೂಡ ಇದು ಬಂದು 7,75,000 ಓಡಿದೆ ವೆಹಿಕಲ್ ಇದು. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಇದ್ರದ್ದು ಬೆಲೆ ಬಂದು 5,99,000 ನಾವು ಕೋಟ್ ಮಾಡಿರೋದು. ಟಾಪ್ ಅಂಡ್ ಬಲಿನೋ ಸಿಂಗಲ್ ಓನರ್ ವೆಹಿಕಲ್, ಜೆಟಾ ವೇರಿಯಂಟ್ ವೆಹಿಕಲ್ ಇದು. 5,99,000 ಕೋಟ್ ಮಾಡಿರೋದು. ಫೈನಲ್ ಒಂದು ಫೈನಲ್ ಟು ಫೈನಲ್ ಒಂದು 5,70,000 ಕೊಡ್ತೀವಿ ಸರ್. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಹೋಗಿ ತಗೊಂಡ್ರೆ ನೀವು ಕಮ್ಮಿ ಮಾಡ್ತಿರಲ್ಲ ಸರ್. ಇದು ನಾವು ಫೈನಲ್ ಕ್ಲೋಸಿಂಗ್ ಬೆಲೆ ಹೇಳ್ತಾ ಇರೋದು.
5,70,000 ಗೆ ಬಲಿನೋ ಜೆಟಾ ನಾವು ಕೊಡ್ತಾ ಇದೀವಿ. ಈ ಗಾಡಿ ಬಗ್ಗೆ ಹೇಳಿ ಸರ್. ಸರ್ ಮಹೇಂದ್ರ ಜೈಲೋ E8 ವೇರಿಯಂಟ್ ಇದು ಡೀಸೆಲ್ ಇಂಜಿನ್ ಆಗಿದೆ ಸರ್. ಇದು ಸಿಂಗಲ್ ಓನರ್ ವೆಹಿಕಲ್ 2010 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ನಮ್ದಿರೋ ಬಿಡ್ತಿರೋ 54,000 ಜೆನ್ಯೂನ್ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್. ಯಾವ್ದೇ ತರ ಆಕ್ಸಿಡೆಂಟ್ ಇಲ್ಲ, ಯಾವ್ದೇ ತರ ಏನೂ ಆಗಿಲ್ಲ. ವೆಹಿಕಲ್ ಮೀಟರ್ ಟ್ಯಾಂಪರಿಂಗ್ ಆಗಿಲ್ಲ ಸರ್. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ವೆಹಿಕಲ್ ಬೆಲೆ ಬಂದು 3,99,000 ಕೋಟ್ ಮಾಡಿರೋ ಬೆಲೆ 3,99,000 ವೀಕ್ಷಕರೇ. ಸರ್ ಕೊಡೋ ಬೆಲೆ ಬಂದು 3,80,000 ಕೊಡ್ತೀವಿ ಸರ್. ಕಸ್ಟಮರ್ ಏನೋ ಬಂದು ಓಕೆ ಆಯ್ತು ಅಂದ್ರೆ ಕಮ್ಮಿ ಮಾಡ್ತೀವಿ ಸರ್. ಆನ್ ಟೇಬಲ್ ಮೇಲೆ ಬರ್ಲಿ, ನಮ್ಗೆ ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಮಾಡಿ ಕೊಟ್ಟೆ ಕೊಡ್ತೀವಿ. ಹಾಗಾದ್ರೆ ಕಮ್ಮಿಗೆ ಸಿಗುತ್ತೆ. ದಯವಿಟ್ಟು ಯಾರು ಬಂದು ಗಾಡಿ ಇಷ್ಟ ಆಗಿ ಬಂದು ತಗೊಳ್ಳೋರಿದ್ರೆ ಕಮ್ಮಿ ಮಾಡ್ತಾರಂತೆ, ಬಂದು ಟ್ರೈ ಮಾಡಿ. ನೆಕ್ಸ್ಟ್ ಗಾಡಿ ಸರ್ ಹಂಗೆ. ಸರ್ ನೆಕ್ಸ್ಟ್ ವೋಕ್ಸ್ ವ್ಯಾಗನ್ ಪೋಲೋ ಇದೆ. ವೋಲ್ಕ್ಸ್ ವ್ಯಾಗನ್ ಪೋಲೋ ಸರ್. ಈ ಗಾಡಿ ಬಗ್ಗೆ ಹೇಳಿ ಸರ್. ಬೆಂಕಿ ಗಾಡಿ ಇದು ಸರ್. ವೋಕ್ಸ್ ವ್ಯಾಗನ್ ಪೋಲೋ 2012 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಇದು. ಇದು ಬಂದು ಹೈಲೈನ್ ಆಗಿದೆ, ಟಾಪ್ ಅಂಡ್ ವೇರಿಯಂಟ್ ವೆಹಿಕಲ್ ಇದು ಸರ್. ಗಾಡಿ ಒಂದ್ಸರಿ ಓವರ್ ಆಲ್ ಲುಕ್ ನೋಡಿ ಹೆಂಗ್ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್ ಅಂತ. ನೆಕ್ಸ್ಟ್ ಲೆವೆಲ್ ಆಗಿದೆ. ಗಾಡಿ ಇದ್ದಂಗೆ ಇದೆಯಲ್ಲ ಗುರು. ಅದೇ ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್ ಇದು. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ ಸರ್. ಇದು ಬೆಲೆ ಬಂದು 3,99,000 ಕೋಟ್ ಮಾಡಿರೋದು. ಇದೊಂದು ಫೈನಲ್ ಒಂದು 3,80,000 ಕೊಡ್ತೀವಿ ಸರ್. ಆನ್ ಟೇಬಲ್ ಇನ್ನೂ ಕಮ್ಮಿ ಮಾಡಿಕೊಡ್ತೀವಿ. 3,90,000 ಗಾಡಿ ಕಮ್ಮಿ ಮಾಡ್ತಾರಂತೆ. ಗಾಡಿ ಮಾತ್ರ ಬೆಂಕಿ ಇದ್ದಂಗಿದೆ. ಯಾರ ಇಂಟ್ರೆಸ್ಟ್ ಇರೋದ್ರ ಬಂದ್ರೆ ಬಂದು ತಗೋಬಹುದು. ಯೂತ್ಗೆಲ್ಲ ಸೈಕ್ ಗಾಡಿ ಇದು, ಬಂದು ಟ್ರೈ ಮಾಡಿ. ಸರ್ ಇದು ಮಹೇಂದ್ರ KUV 100 K8 ಟಾಪ್ ಅಂಡ್ ವೆಹಿಕಲ್ ಇದು. 2018 ಮಾಡೆಲ್ ಆಗಿದೆ ವೆಹಿಕಲ್ ಇದು. ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಡೀಸೆಲ್ ಇಂಜಿನ್ ವೆಹಿಕಲ್ ಇದು. ಇದು ಬಂದು ನಿಮ್ಗೆ ಸಿಂಗಲ್ ಓನರ್ ಆಗಿದೆ. 64,000 ಜೆನ್ಯೂನ್ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್ ಇದು. 64,000 ಜೆನ್ಯೂನ್ ಶೋರೂಮ್ ರೆಕಾರ್ಡೆಡ್. ಇದು ಬಂದು ನಿಮ್ಗೆ ಇನ್ಶೂರೆನ್ಸ್ ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ ವೆಹಿಕಲ್. ಇದು ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ. ಪ್ರೈಸ್ ಬಂದು ನಿಮ್ಗೆ ಸರ್ ಇದು 5,65,000 ಕೋಟ್ ಮಾಡಿರೋ ಪ್ರೈಸ್ ಸರ್. ಆನ್ ಟೇಬಲ್ 5,20,000 ಕೊಡ್ತೀನಿ ಸರ್ ವೆಹಿಕಲ್. 5,20,000 5,20,000 ಗೆ 18 ಮಾಡೆಲ್ ಸಿಂಗಲ್ ಓನರ್ಸ್ ಶೋರೂಮ್ ರೆಕಾರ್ಡೆಡ್ ಇರೋ KUV 100 K8 ವರ್ಷನ್ ವೆಹಿಕಲ್ ನ ಕೊಡ್ತೀನಿ. ಯಾರೋ ಇಂಟ್ರೆಸ್ಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಸರ್. ಹ್ಯುಂಡೈ ಇಯಾನ್ ಓಕೆ. ಇದು ಬಂದು ನಿಮ್ಗೆ ಪೆಟ್ರೋಲ್ ಪ್ಲಸ್ LPG ಎರಡೂ ಬರುತ್ತೆ ವೆಹಿಕಲ್ ಅಲ್ಲಿ. 2012 ಮಾಡೆಲ್ LPG ಹೌದು. 2012 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಇದು ಕೂಡ. ಫ್ರೆಂಡ್ಸ್ ಕಾರ್ ಕ್ಲಬ್ ಝೋನ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ವೆಹಿಕಲ್ಸ್ ಗಳು ನಿಮ್ಗೆ ಸಿಂಗಲ್ ಓನರ್ ಸೆಕೆಂಡ್ ಓನರ್ ವೆಹಿಕಲ್ಸ್ ಬರೋದು. ಥರ್ಡ್ ಓನರ್ ತುಂಬಾ ಮಿನಿಮಲ್, ಮಾತ್ರ ಕಮ್ಮಿ ಇರೋದು ವೆಹಿಕಲ್ ಇದು. ಕಿಲೋಮೀಟರ್ಸ್ ಇದು ಕೂಡ 79,000 ಓಡಿದೆ. ಇದು ಕೂಡ ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಇದೆ. ಫೈನಲ್ ಇದು ಬೆಲೆ ಬಂದು ಫೈನಲ್ ಟು ಫೈನಲ್ ಒಂದು 2,30,000 ಕೊಡ್ತೀವಿ ಸರ್. 2,30,000 ಇಂಟ್ರೆಸ್ಟ್ ಇದ್ರೆ ಇಯೋನ್ಗೆ ಬನ್ನಿ. ಹಂಗೆ ನೆಕ್ಸ್ಟ್ ಗಾಡಿ ತೋರಿಸಿ ಬಾಸ್. ಸರ್ ಹ್ಯುಂಡೈ i20 ಡೀಸೆಲ್ ವೆಹಿಕಲ್ ಇದು. 2012 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. 84,000 ಜೆನ್ಯೂನ್ ಶೋರೂಮ್ ರೆಕಾರ್ಡೆಡ್ ಕೂಡ ಸರ್. ನಮ್ಮ ಶೋರೂಮ್ ಅಲ್ಲಿ ನೀವು ನೋಡಿದಂಗೆ ಎಲ್ಲ ಆಲ್ಮೋಸ್ಟ್ ನಿಮ್ಗೆ ಶೋರೂಮ್ ರೆಕಾರ್ಡೆಡ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಮೇಜರ್ ಇರೋದು. ಇದು ಕೂಡ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಆಮೇಲೆ ಇನ್ನೊಂದು ನಮ್ಮ ಶೋರೂಮ್ ಅಲ್ಲಿ ಯಾವ್ದೇ ಇನ್ಶೂರೆನ್ಸ್ ಲ್ಯಾಬ್ಸ್ ಇದ್ರು ನಾವು ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ಇನ್ಶೂರೆನ್ಸ್ ಇಲ್ಲದೆ ವೆಹಿಕಲ್ಸ್ ಕೊಡಲ್ಲ ನಾವು. ಇದ್ರ ಬೆಲೆ ಬಂದು 4,15,000 ಕೋಟ್ ಮಾಡಿರೋದು. ಒಂದು 3,90,000 ಈ ವೆಹಿಕಲ್ ನ ನಾವು ಕೊಡ್ತೀವಿ. ವೆಹಿಕಲ್ ನ 3,90,000 ಮ್ಯಾಗ್ನಾ ಆಪ್ಷನಲ್ 1.4 cc ಇಂಜಿನ್ ಇದು. ಓಕೆ. ಗಾಡಿ ಮಾತ್ರ ಸಖತ್ತಾಗಿದೆ. ಗಾಡಿಗಳಲ್ಲಿ ನೋಡಿದ್ರೆ ಒಂದು ಸೀಟ್ ಕವರ್ ಹಂಗೆ ಇರೋದಿಲ್ಲ ಸರ್. ಒಂದು ಪರವಾಗಿಲ್ಲ, ನಾವು ಹೊಸ ಸೀಟ್ ನ ಇನ್ಸ್ಟಾಲ್ ಮಾಡಿಸ್ತೀವಿ ನಾವು ಸರ್. ಹ್ಯುಂಡೈ ಕ್ರಿಟಾ ಬಿಗ್ ಬೀಸ್ಟ್ ಅಂತಾನೆ ಹೇಳ್ಬೋದು ನೀವು. 2016 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಇದು. ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್ ಆಗಿದೆ. ಎಸ್ ವೇರಿಯಂಟ್ ವೆಹಿಕಲ್ ಸರ್ ಇದು. ಇದು ಬಂದು ನೀವು ಓವರ್ ಆಲ್ ಲುಕ್ ನೋಡ್ಬೋದು ಹೇಗಿದೆ ವೆಹಿಕಲ್ ಅಂತ ಹೇಳ್ಬಿಟ್ಟು. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಯಾವ್ದೇ ತರ ಆಕ್ಸಿಡೆಂಟ್ ಆಗಿಲ್ಲ. ವೆಹಿಕಲ್ 75,000 ಏನೋ ಓಡಿದೆ ವೆಹಿಕಲ್ ಕೂಡ. 75,000 ಓಡಿದೆ ಸರ್. ಇದ್ರ ಬೆಲೆ ಬಂದು ನಿಮ್ಗೆ ಒಂದು 7.5 ಲಕ್ಷಕ್ಕೆ ಆಗುತ್ತೆ ಸರ್. ಇದು ಯಾವ ಮಾಡಲ್ ಇದು? 16 ಮಾಡೆಲ್. 7.5 ಲಕ್ಷ ಅಂತೆ. ಆನ್ ಟೇಬಲ್ ಇನ್ನೂ ಕಮ್ಮಿ ಆಗುತ್ತೆ. ಇನ್ನೂ ಒಂದು 5-10 ಕಮ್ಮಿ ಆಗುತ್ತೆ ಸರ್. ಇದು ಬನ್ನಿ, ಇಂಟ್ರೆಸ್ಟ್ ಇರೋರು ಬನ್ನಿ ಈ ಗಾಡಿ ತಗೊಳಕ್ಕೆ. ತುಂಬಾ ಚೆನ್ನಾಗಿದೆ, ಸಖತ್ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ಗಾಡಿ ಹೋಗ್ಬಿಡಿ. ಇನ್ಬಿಲ್ಡ್ ನ್ಯೂ ಒಂದು ನಿಮಿಷ ಆ ಕಡೆ ತೋರಿಸ್ಬಿಡ್ತೀನಿ. ನ್ಯೂಲಿ ಇನ್ಸ್ಟಾಲ್ಡ್ ಸೀಟ್ ಕವರ್ಸ್ ಇದೆ. ಎಲ್ಲ ಹೊಸ ಸೀಟ್ ಕವರ್. ಈ ಗಾಡಿಗಳು ನಾನು ಅಬ್ಸರ್ವ್ ಮಾಡ್ತಾ ಇದೀನಿ. ನಾವು ಕ್ಯಾಶುವಲ್ ಮಾತಾಡ್ಕೊಂಡು ರೆಕಾರ್ಡ್ ಆಗಿ ಜಾಗ ಇದೆ ಸರ್. ಮತ್ತೊಂದು ವೆಹಿಕಲ್ ಫಿಯಟ್ ಪುಂಟೋ Vivo ವರ್ಷನ್ ವೇರಿಯಂಟ್ ಇದು. ಪೆಟ್ರೋಲ್ ಇಂಜಿನ್ ಆಗಿದೆ. 2015 ಮಾಡೆಲ್ ಸಿಂಗಲ್ ಓನರ್. ನಾನು ಆಗ್ಲೇ ಹೇಳ್ದಂತೆ ಫ್ರೆಂಡ್ಸ್ ಕಾರ್ ಝೋನ್ ಅಲ್ಲಿ ಸಿಂಗಲ್ ಸೆಕೆಂಡ್ ಓನರ್ ವೆಹಿಕಲ್ಸ್ ಜಾಸ್ತಿ.
66,000 ಓಡಿದೆ ವೆಹಿಕಲ್ ಇದು. ಇದು ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಸೀಟ್ ಎಲ್ಲ ಚೆನ್ನಾಗಿದೆ. ಬಂದು 3,99,000 ಅಂದ್ರೆ 3,99,000 ಕೋಟ್ ಮಾಡಿದೀವಿ. ಒಂದು ಫೈನಲ್ ಒಂದು 3,80,000 ಕೊಡ್ತೀವಿ ಸರ್ ವೆಹಿಕಲ್ ಇದು. ಓಕೆ, ಸೀಟ್ ಕವರ್ಸ್ ಎಲ್ಲ ನ್ಯೂಲಿ ಇನ್ಸ್ಟಾಲ್ಡ್ ಇದೆ. ಸೀಟ್ ಕವರ್ ತೋರಿಸಿ ಹಂಗೆ ಚೆನ್ನಾಗಿದೆ. ಓಕೆ ಸರ್, ಇಷ್ಟು ಕಟ್ ಮಾಡಿ ಇದು ಮಾಡೋಣ ಸರ್. ಮತ್ತೆ ಸರ್ ಮಾರುತಿ ಸಲಾರಿಯೋ ZXi AMT ಆಟೋಮೆಟಿಕ್ ವೆಹಿಕಲ್ ಇದು. ಪೆಟ್ರೋಲ್ ಇಂಜಿನ್ ಆಗಿದೆ. 2016 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್. ಇದು ಕೂಡ 57,000 ಶೋರೂಮ್ ರೆಕಾರ್ಡೆಡ್. ಇದು ಕೂಡ 57,000 ಶೋರೂಮ್ ರೆಕಾರ್ಡೆಡ್. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಪ್ರೈಸ್ ಬನ್ನಿ 4,25,000 ಕೋಟ್ ಮಾಡಿದೀವಿ ಸರ್. ಫೈನಲ್ ಒಂದು 4 ಲಕ್ಷ ಕೊಡ್ತೀವಿ ಸರ್. 4 ಲಕ್ಷಕ್ಕೆ ಆಟೋಮೆಟಿಕ್ ಸಲಾರಿಯೋ ಸಿಗುತ್ತೆ. ಇಂಟ್ರೆಸ್ಟ್ ಇದ್ದವ್ರು ದಯವಿಟ್ಟು ಕಾಲ್ ಮಾಡಿ. ಗಾಡಿ ಮಾತ್ರ ಏನೆಲ್ಲ ಹೋಮ್ಲಿ ಗಾಡಿ ಇದ್ದಂಗೆ ಇದೆಯಲ್ಲ ಗುರು. ಸರ್ ಈ ಗಾಡಿ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್ ಮಾರುತಿ ವ್ಯಾಗನರ್, ಈ ಕಲರ್ ತುಂಬಾ ಹೌದು. LXi ವೇರಿಯಂಟ್ ಇದು. ಇದು ಕೂಡ ಪೆಟ್ರೋಲ್ ಪ್ಲಸ್ LPG ಎರಡು ಇದೆ. 2008 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್ ಇದು. ಫ್ರೆಶ್ FC ಸಿಗುತ್ತೆ 2029 ವರ್ಗೂ. ಇನ್ಶೂರೆನ್ಸ್ ಕೂಡ ಫ್ರೆಶ್ ಸಿಗುತ್ತೆ 1 year ಗೆ. ಕಿಲೋಮೀಟರ್ ಬಂದು ಇದು ಕೂಡ ನಿಮ್ಗೆ 66,000 ಶೋರೂಮ್ ರೆಕಾರ್ಡೆಡ್. ಇದು ಪ್ರೈಸ್ ಬಂದು ನಿಮ್ಗೆ 1,89,000 ಕೋಟ್ ಮಾಡಿರೋದು. 170 ಕೊಡ್ತೀವಿ ಸರ್ ಫೈನಲ್. 170ಗೆ ವ್ಯಾಗ್ನರ್ ಆನ್ ಟೇಬಲ್ ಇನ್ನೂ ಕಮ್ಮಿ ಮಾಡ್ಕೊಡ್ತೀವಿ, ಬರ್ಬೋದು. ಥ್ಯಾಂಕ್ ಯು. ಕಮ್ಮಿ ಮಾಡ್ತಿರಲ್ವಾ ಏನ್ ಬ್ರೋ? ಹೈವಿಟೆಕ್ ಎಂಜಿನ್ ಇದು ಸರ್. ಇದು 2000. ಇದು ಕೂಡ ಬಂದು ನಿಮ್ಗೆ 2010 ಮಾಡೆಲ್ ವೆಹಿಕಲ್. ಇದು ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್. ಇದು ಬಂದು 74,000 ರನ್ ಆಗಿದೆ ವೆಹಿಕಲ್ ಇದು. ಇದು ಬಂದು ಪೆಟ್ರೋಲ್ ಇಂಜಿನ್ 1.5 SMT ವೇರಿಯಂಟ್ ಇದು. ಓಕೆ, ಇದ್ರ ಪ್ರೈಸ್ ಬಂದು 3,49,000 ಕೋಟ್ ಮಾಡಿದೀವಿ. ಒಂದು 3,30,000 ಗೆ ಮಾಡ್ಕೊಡ್ತೀವಿ ಸರ್. 3,30,000ಕ್ಕೆ ಹೋಂಡಾ ಸಿಟಿ ಹೈವಿಟೆಕ್ ಇರೋಂತ ಗಾಡಿನ ಫ್ರೆಂಡ್ಸ್ ಜೂನ್ ಕಾರ್ ನಲ್ಲಿ ಕೊಡ್ತಾ ಇದ್ದಾರೆ. ಈ ತರ ಕಡಿಮೆ ಪ್ರೈಸ್ ನಲ್ಲಿ ಕೊಡ್ತಾ ಇರೋಂತ ಗಾಡಿನ ಮೊದಲನೇದಾಗಿ ನೋಡ್ತಾ ಇರೋದೇ ನಾವಿದು. ಸೂಪರ್ ಆಗಿದೆ, ಎಕ್ಸ್ಟ್ರಾರ್ಡಿನರಿ ಇದೆ. ನೀವೇನು ಮಾಡ್ಸಂಗೆ ಇಲ್ಲ. ಮ್ಯಾಗ್ವಿಲ್ ಕೂಡ ಮಿಲ್ಕಿ ವೈಟ್ ಇದು ಮ್ಯಾಗ್ವಿಲ್ ಇದೆ. ಸೂಪರ್ ಆಗಿದೆ. ಯಾರಿಗಾದ್ರೂ ಬೇಕು ಅನ್ನೋರು ಇದ್ರೆ, ಪೆಟ್ರೋಲ್ ಗಾಡಿ ಹುಡುಕ್ತಾ ಇದ್ರೆ, SMT ಗಾಡಿ 2010 ಮಾಡ್ಲು, ಸೆಕೆಂಡ್ ಓನರ್, ಬರೇ 74,000 ಕಿಲೋಮೀಟರ್ ಓಡಿದೆ. 3,49,000 ಹಾಕಿದ್ದಾರೆ. ಇನ್ನ ಕಮ್ಮಿ ಮಾಡ್ಕೊಡ್ತಾರೆ. ನೀವು ಬಂದ್ ಟೇಬಲ್ ಮೇಲೆ ಗಾಡಿ 3,30,000 ಕೊಡ್ತೀನಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಬ್ರದರ್. ನೆಕ್ಸ್ಟ್ ಗಾಡಿಗೆ ಹೋಗೋಣ ಸರ್. ಇದು ಕ್ರೂಸ್ ಸರ್. ಇದು ಶೆವರ್ಲೆಟ್ ಕ್ರೂಸ್ ಇದು. ಓಕೆ, ಸಿಂಗಲ್ ಓನರ್ ವೆಹಿಕಲ್ ಇದು. ಇದು ಕೂಡ ಡೀಸೆಲ್ ಇಂಜಿನ್ ಆಗಿದೆ. ಟಾಪ್ ಅಂಡ್ ವೆಹಿಕಲ್ ಇದು. ಸನ್ ರೂಫ್ ಎಲ್ಲ ಬರುತ್ತೆ ನಿಮ್ಗೆ, ನೋಡಬಹುದು ನೀವು ವೆಹಿಕಲ್. ಗೋಲ್ಡ್ ಕಲರ್ ವೆಹಿಕಲ್ ಇದು. ಇದು ಬಂದು ನಿಮ್ಗೆ 73,000 ರನ್ ಆಗಿದೆ. ಇನ್ಶೂರೆನ್ಸ್ ಕೂಡ 2024 ಸೆಪ್ಟೆಂಬರ್ ವರ್ಗೂ ಇದೆ. ಅಕ್ಟೋಬರ್ ವರ್ಗೂ ಇದೆ. ಪ್ರೈಸ್ ಬಂದು ನಿಮ್ಗೆ 3,99,000 ಕೋಟ್ ಮಾಡಿದೀವಿ. ನಿಮ್ಗೆ ಫೈನಲ್ ಒಂದು 3,75,000ಕ್ಕೆ ಶೆವರ್ಲೆಟ್ ಕ್ರೂಸ್ ಮಾಡ್ಕೊಡ್ತೀವಿ ಸರ್. ನಿಮ್ಗೆ ಶೆವರ್ಲೆಟ್ ಕ್ರೂಸ್ ಸಿಂಗಲ್ ಓನರ್ ಟಾಪ್ ಅಂಡ್ ವೆಹಿಕಲ್. ಡೀಸೆಲ್ ವೆಹಿಕಲ್ 2009 73 ಕಿಲೋಮೀಟರ್ ಓನ್ಲಿ ಓಡಿರೋದು. ಇನ್ನ ಕಮ್ಮಿ ಮಾಡ್ಕೊಡ್ತಾರೆ. ನೀವು ಬಂದ್ ಗಾಡಿ ಓಕೆ ಮಾಡಿ ಕುತ್ಕೊಂಡ್ರೆ 100% ಕಮ್ಮಿ ಮಾಡ್ಕೊಡ್ತಾರೆ ಇಲ್ಲಿ ಮಾಲೀಕರು. ಬನ್ನಿ ಮುಂದೆ ಗಾಡಿಗೆ ಹೋಗೋಣ, ನೋಡೋಣ ಸರ್. ಮಾರುತಿ ಸುಜುಕಿ ಸಿಯಾಜ್, ಇದು ಕೂಡ ZXi ವೆಹಿಕಲ್ ಇದು. ಇದು ಕೂಡ ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್ ಇದು. ಪೆಟ್ರೋಲ್ ಇಂಜಿನ್ 2016 ಮಾಡೆಲ್ ವೆಹಿಕಲ್ ಇದು. 71,000 ರನ್ ಆಗಿದೆ ವೆಹಿಕಲ್. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಇದು ಕೂಡ 5,99,000 ಕೋಟ್ ಮಾಡಿದೀವಿ. ಇದು ಕೂಡ ನಿಮ್ಗೆ ಒಂದು 5,75,000 ಕೊಡ್ತೀವಿ ಸರ್. 5,99,000 ಕೋಟಿಂಗ್ ಪ್ರೈಸ್ ಇದೆ. ಆದ್ರೆ ಇನ್ನ ಕಡಿಮೆ ಮಾಡ್ಕೊಡ್ತೀನಿ ಅಂತ ಇಲ್ಲಿ ಮಾಲೀಕರು ಹೇಳ್ತಾ ಇದ್ದಾರೆ. ಸೂಪರ್ ಸರ್. ಇನ್ನೊಂದ್ ಸ್ವಲ್ಪ ಏನಾದ್ರು ಕಡಿಮೆ ಆಗ್ಬೋದಾ ಬ್ರದರ್? ಆನ್ ಟೇಬಲ್ ಇನ್ನೂ ಕಮ್ಮಿ ಆಗುತ್ತೆ. ಸೂಪರ್ ಗಾಡಿ ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಇರೋ ಗಾಡಿ ಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್ ಜೂನ್ ಕಾರ್ ಮಾತ್ರ ಬರ್ಬೇಕು. ನೀವು ಬಂದು ನೋಡ್ಬೇಕು, ಗಾಡಿ ನೋಡ್ಬೇಕು, ಓಡಿಸ್ಬೇಕು. ಗಾಡಿನಲ್ಲಿ ಕುಂತ್ಕೊಂಡು ಒಂದ್ ರೌಂಡ್ ಹೋದ್ಮೇಲೆ ಅದ್ರ ಬೆಲೆ ಗೊತ್ತಾಗೋದು ಬ್ರದರ್. ಸೂಪರ್ ಆಗಿದೆ, ಒಂದು ಒಳ್ಳೆ ಗಾಡಿ. ಬನ್ನಿ ತಗೊಂಡೋಗಿ. 2010 ಸಿಯಾಜ್. ಓಕೆ, ನೆಕ್ಸ್ಟ್ ಯಾವ್ದು ಬ್ರದರ್? ಸರ್ 2016 ಸಿಯಾಜ್. 2016 ಸೆಕೆಂಡ್ ಓನರ್, 71,000 ಕಿಲೋಮೀಟರ್ ಓಡಿದೆ. 5,99,000 ಅಂತ ಹಾಕಿದ್ದಾರೆ. ಇನ್ನ ಕಡಿಮೆ ಕೊಡ್ತಾರೆ. ಬನ್ನಿ ಸರ್. ಮಾರುತಿ ಎಸ್ಪ್ರೆಸ್ಸೋ 2019 ಮಾಡೆಲ್. 19 ಮಾಡೆಲ್ ವೆಹಿಕಲ್ ಇದು. VXi ಸೆಕೆಂಡ್ ಓನರ್ ಆಗಿದೆ. ಇದು ವೆಹಿಕಲ್ ಓಡಿರೋದು ಬರೀ 22,000. 22,000 ಹ್ಯಾಸ್ ಬಿನ್ ರನ್ ಅಷ್ಟೇ. 22,000 ಓಡಿರೋ ಅಂತ ಗಾಡಿ ಎಕ್ಸ್ಪ್ರೆಸ್ ಗಾಡಿ ಇದೆ.
ಕಡಿಮೆ ಓಡಿರೋದು ಅಂತ ಹುಡುಕಾಡ್ತಾ ಇರ್ತೀರಾ, ಒಂದು ಒಳ್ಳೆ ಗಾಡಿ, ರೆಡ್ ಕಲರ್ ಗಾಡಿ ಇದೆ, ಬಹಳ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಕೊಡ್ತಾರೆ. ಬನ್ನಿ, ರಾಮನಗರ ರಿಜಿಸ್ಟ್ರೇಷನ್ ಗಾಡಿ. ಎಷ್ಟು ಓನರ್ ಸರ್ ಇದು? ಸೆಕೆಂಡ್ ಓನರ್, 19 ಮಾಡಲ್. 2ನೇ ಓನರ್, 19 ಮಾಡಲು, ಬರೇ ಸೆಕೆಂಡ್ ಓನರ್ ಆಗಿದೆ. ತುಂಬಾ ಚೆನ್ನಾಗಿದೆ. ಎಷ್ಟು ಕೊಡ್ತೀರಿ ಬ್ರದರ್? ಸರ್ 4 ಲಕ್ಷಕ್ಕೆ ಕೊಡ್ತೀವಿ ಸರ್. 4 ಲಕ್ಷ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೇಳ್ತಾರೆ ಅವ್ರದ್ದು ಗಾಡಿ ಅವ್ರು ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಅಲ್ವಾ? 100% ಕೊಂಚ ಕಮ್ಮಿ ಮಾಡ್ತೀರಾ? 100%. ನೋಡಿ, ಒಂದು ಒಳ್ಳೆ ನಮ್ಮ ಸಿಟಿ ನ್ಯೂಸ್ ಚಾನೆಲ್ ಕಡೆಯಿಂದ ಏನಾದ್ರು ಬಂದು ನೋಡ್ಕೊಂಡ್ ಬಂತು ಅಂತ ಹೇಳಿದ್ರೆ ಕಡಿಮೆ ಕೊಡ್ತೀನಿ ಅಂತ ಹೇಳಿದಾರೆ. ನೋಡೇ ಬಿಡೋಣ. ನೀವು ಯಾರು ಬೇಕು ಅಂತ ಹೇಳಿದ್ರೆ ಬೇಗ ಬಂದು ಬುಕ್ ಮಾಡ್ಕೊಂಡ್ಬಿಡಿ. ಇದಾವ್ದು ಬಾಸ್ ಇದು? ಸರ್ ಫಿಯಟ್ ಪುಂಟೋ ಗಾಡಿ. ಓಕೆ 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 ಓಕೆ. ಇದು ಫಿಯಟ್ ಪುಂಟೋ ಏನ್ ಮಾಡ್ಲು ಬ್ರದರ್ ಇದು? ಸರ್ ಇದು ಬಂದು ನಿಮ್ಗೆ ಫಿಯಟ್ ಪುಂಟೋ. ಪರವಾಗಿಲ್ಲ ಹೇಳಿ, ಪರವಾಗಿಲ್ಲ, ನಿಧಾನಕ್ಕೆ ಹೇಳಿ, ತೆಗೆದು ನೋಡ್ಬಿಟ್ಟೆ ಹೇಳಿ, ಕನ್ಫ್ಯೂಸ್ ಆಗೋದ್ ಬೇಡ. ಸಕ್ಕತ್ತಾಗೈತೆ, ಒಳ್ಳೆ ಗಾಡಿ. ಎಲ್ಲೂ ಕ್ರ್ಯಾಚಸ್, ಒಂದು ಡೆಂಟ್ ಆಗ್ಲಿ, ಟೈರ್ ಹಾಕ್ಬೇಕಾದಾಗ್ಲಿ ಏನು ಇಲ್ಲ. ಯಾವ ಕಡೆನೂ ಎಲ್ಲೂ ಎಲ್ಲಿ ಹುಡ್ಕಿದ್ರು ಒಂದು ಸ್ಕ್ರಾಚಸ್ ಇಲ್ಲ, ಎಲ್ಲಿ ಹುಡ್ಕಿದ್ರು ಒಂದು ಡೆಂಟ್ ಇಲ್ಲ. ಇಲ್ಲಿ ತಗೊಂಡ್ರೆ ಇನ್ಶೂರೆನ್ಸ್, FC ಎಲ್ಲ ರನ್ನಿಂಗ್ ಇರ್ತದೆ, ಇನ್ಕ್ಲೂಡಿಂಗ್ RTO ಚಾರ್ಜಸ್ ಕೂಡ ಅವರೇ ಎಲ್ಲ ಈಗ ಸೇರಿಸ್ಬಿಟ್ಟು ಹಾಕಿರ್ತಾರೆ. ಇಲ್ಲಿ ಯಾವುದೇ ತರನಾದ ಮಧ್ಯವರ್ತಿಗಳಿಗೆ ಅವಕಾಶ ಇಲ್ಲ. ಆದ್ರೆ ಅವ್ರ ಕಮಿಷನ್ ಮಾತ್ರ ಕೊಡಲ್ಲ, ಯಾರಿಗೂ ಕಮಿಷನ್ ಇಲ್ಲ, ಅವರು ತಗೊಳ್ಳಲ್ಲ, ಬೇರೆಯವ್ರಿಗೂ ಕೊಡಲ್ಲ. ಒಂದು ಒಳ್ಳೆ ಗಾಡಿ ಇದೆ, ತುಂಬಾ ಚೆನ್ನಾಗಿದೆ. ಏನ್ ಬ್ರದರ್, ಏನ್ ಮಾಡ್ಲಿದು? ಸರ್ ಇದು ಬಂದು ನಿಮ್ಗೆ 2011 ಮಾಡಲ್ ವೆಹಿಕಲ್ ಇದು. ಓಕೆ, ಇದು 11 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಇದಾಗಿದೆ. ಇದು ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆಯ್ತು ಅಂತ ಹೇಳಿದ್ರೆ ಕಸ್ಟಮರ್ ಗೆ ಕೇಳ್ಕೊಳ್ಳೋಣ, ನಿಮ್ಗೆ ಈ ತರ ಗಾಡಿದು ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ. 100% ಕಾಲ್ ಮಾಡಿದಾಗ ಡೀಟೇಲ್ಸ್ ಹೇಳಿದ್ರೆ ಆಯ್ತು, ತೊಂದ್ರೆ ಇಲ್ಲ. ನಂಬರ್ ಜಸ್ಟ್ ನೀವು ಕಾಲ್ ಮಾಡಿದ್ರೆ ಸಾಕು, ಅಥವಾ ಒಂದು ಮೆಸೇಜ್ ಮಾಡಿದ್ರೆ ಸಾಕು, ನಿಮ್ಗೆ ಕ್ಯಾಟ್ಲಾಗ್ಸ್ ಬರುತ್ತೆ. ಓಕೆ, ಕ್ಯಾಟ್ಲಾಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗಾಡಿ ಫೋಟೋಸ್, ಗಾಡಿ ಪ್ರೈಸ್, ಗಾಡಿ ಡೀಟೇಲ್ಸ್ ಎಲ್ಲ ಬರುತ್ತೆ. ಗುಡ್, ವೆರಿ ಗುಡ್. ನೋಡಿ, ಇದು ಇನ್ನೊಂದು ಯಾವ್ದು ಗಾಡಿ ಇದೆ? ಇದು ಸರ್ ನಿಸಾನ್ ಸನ್ನಿ ಎಕ್ಸೆಲ್ ವೇರಿಯಂಟ್, ಡೀಸೆಲ್ ಇಂಜಿನ್ ಆಗಿದೆ. 2021 ಮಾಡಲ್ ಇದು. ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್ ಇದು. ಇದು ಕೂಡ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಇದೆ, ನಿಮ್ಗೆ ಚೆಕ್ ಮಾಡ್ಕೋಬಹುದು. ಫ್ಯಾನ್ಸಿ ಮ್ಯಾಗ್ವಿಲ್ ಇದೆ. ಇದು ಪ್ರೈಸ್ ಬಂದು ನಿಮ್ಗೆ ಒಂದು ಫೈನಲ್ ಟು ಫೈನಲ್ ಒಂದು 4,70,000ಕ್ಕೆ 21 ಮಾಡಲ್ ಸನ್ನಿ ಕೊಡ್ತೀವಿ ಸರ್. 21 ಮಾಡಲು ಸನ್ನಿ ಎಕ್ಸೆಲ್ ಇರುತ್ತೆ ಗಾಡಿನ ಬಹಳ ಕಡಿಮೆ ರೇಟ್ ಅಲ್ಲಿ ಕೊಡ್ತಾ ಇದ್ದಾರೆ. ಯಾರಾದ್ರೂ ಕಸ್ಟಮರ್ ಬೇಕು ಅಂತ ಹೇಳಿದ್ರೆ ಬೇಗ ಬಂದು ಈಗಲೇ ಬುಕ್ ಮಾಡ್ಕೊಂಡ್ಬಿಡಿ. ಸೂಪರ್ ಆಗೈತೆ ಗಾಡಿ. 59 ಯಾವ ರಿಜಿಸ್ಟ್ರೇಷನ್ ಬ್ರದರ್? ಎಷ್ಟು ಓನರ್ ಆಗಿದ್ದಾರೆ ಸರ್? ಇದು ವೆಹಿಕಲ್ ಬಂದು ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಆಗಿದ್ದಾರೆ. ಓಕೆ, ಸೆಕೆಂಡ್ ಓನರ್ ಆಗಿರೋ ಗಾಡಿ ಸನ್ನಿ ಎಕ್ಸೆಲ್ ಗಾಡಿನ ಬೇಗ ಬಂದು ಬುಕ್ ಮಾಡ್ಕೊಂಡ್ಬಿಡಿ. ಸೂಪರ್ ಆಗಿದೆ. ಈ ಅವಕಾಶ ಮಿಸ್ ಮಾಡ್ಕೊಂಬೇಡಿ. ಬನ್ನಿ ಮುಂದಿನ ಗಾಡಿಗೆ ಹೋಗೋಣ. ಸರ್ ಮಾರುತಿ ರಿಟ್ಸ್. ಓಕೆ, VXI ವೇರಿಯಂಟ್ ಪೆಟ್ರೋಲ್ ಇಂಜಿನ್ ಆಗಿದೆ. 2010 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು 72,000 ಹ್ಯಾಸ್ ಬಿನ್ ರನ್. ರನ್ನಿಂಗ್ ಅಲ್ಲಿ ಇದೆ. ಇದು ಬೆಲೆ ಬಂದು 2,90,000 ಕೋಟ್ ಮಾಡಿದೀವಿ. ಒಂದು 2,85,000 ಕೊಟ್ಬಿಡ್ತೀವಿ. ಪೆಟ್ರೋಲ್ ಗಾಡಿ ಅನ್ಕೊಂತೀನಲ್ಲ? ಹೌದು ಸರ್, ಪೆಟ್ರೋಲ್ ಗಾಡಿ ಸೂಪರ್ ಆಗಿದೆ. ರಿಡ್ಜ್ ಕೂಡ ಅಷ್ಟೇನೆ. ಯಾವುದೇ ಗಾಡಿ ತಗೊಂಡ್ರು ಒಂದು ಗಾಡಿಗಿನ ಒಂದು ಗಾಡಿ ಡಿಫ್ರೆಂಟ್ ಇದೆ ಬ್ರದರ್. ತುಂಬಾ ಚೆನ್ನಾಗಿದೆ. ಎಲ್ಲಿ ಫ್ರೆಂಡ್ಸ್ ಜೂನ್ ಕಾರ್ ಬಂತು ಅಂತ ಹೇಳಿದ್ರೆ ನೀವು 100% ವಾಪಸ್ ಹೋಗಲ್ಲ. ಯಾವ್ದಾನ ಒಂದು ಕಾರ್ ತಗೊಂಡೋಗಿ 290 ಕೋಟ್ ಮಾಡಿದೀವಿ. ಒಂದು 275 ಕೊಡ್ತೀವಿ ಸರ್. 275 ಗೆ ರಿಡ್ಜ್ ಕೊಡ್ತಾ ಇದಾರೆ. ಏನ್ ಮಾಡ್ಲು ಅಂದ್ರಿ ಬ್ರದರ್? 2010 ಮಾಡಲ್. 2010 ಮಾಡ್ಲು 275 ಕೊಡ್ತಾ ಇದಾರೆ. ಎಕ್ಸಲೆಂಟ್ ಆಗಿದೆ ಗಾಡಿ, ತುಂಬಾ ಚೆನ್ನಾಗಿದೆ. ಬಸ್ ಇದು i10 ಸ್ಪೋರ್ಟ್ಸ್ ಏನ್ ಮಾಡ್ಲು ಬ್ರದರ್? ಸರ್ 2014 ಮಾಡಲ್ i10 ಸ್ಪೋರ್ಟ್ಸ್ ಇದು. ಓಕೆ, 2014 ಮಾಡಲ್ i10 ಸ್ಪೋರ್ಟ್ಸ್ ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್ ಇದು. ಓಕೆ, ಪೆಟ್ರೋಲ್ ಪ್ಲಸ್ LPG ಎರಡು ಇನ್ಬಿಲ್ಟ್ ಇದೆ. ಪೆಟ್ರೋಲ್ ಆದ್ರೆ ನಿಮಗೆ ಮಿನಿಮಮ್ ಅಂದ್ರೆ ಒಂದು 15-16 ಮೈಲೇಜ್ ಬರುತ್ತೆ. LPG ಆದ್ರೆ ಒಂದು 30 ಮೈಲೇಜ್ ಪಕ್ಕ ಬಂದೇ ಬರುತ್ತೆ. 100% ಸರ್ ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್ ಇದು. ಇದು ಬೆಲೆ ಬಂದು ನಿಮ್ಗೆ ಒಂದು 2,90,000 ಫೈನಲ್ ಕೊಡ್ತೀವಿ. 2,90,000 ರೂಪಾಯಿಗೆ 14 ಮಾಡಲು ಸ್ಪೋರ್ಟ್ಸ್ ಇರೋ ಗಾಡಿ. ಅದು LPG ಫಿಟ್ ಆಗಿರೋ ಅಂತ ಗಾಡಿನ ಕೊಡ್ತಾ ಇದಾರೆ. ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಬೇಗನೆ ಬಂದು ಬುಕ್ ಮಾಡ್ಕೊಂಡ್ಬಿಡಿ. ತಡ ಯಾಕೆ ಮಾಡ್ತೀರಿ? ಒಳ್ಳೆ ಗಾಡಿ ಸಿಕ್ತಿರುವಾಗ ಸುಮ್ಮನೆ ಇರೋ ಕಡೆ ಟೇಬಲ್ ಇನ್ನೊಂದು 5,000 ಕಮ್ಮಿ ಮಾಡೋದು. ನೋಡಿ ಇನ್ನೇನ್ ಹೇಳ್ತಾ ಇದಾರೆ, ಟೇಬಲ್ ಕ್ಯಾಶ್ ಕುತ್ಕೊಂತು ಅಂತ ಹೇಳಿದ್ರೆ ಇನ್ನೊಂದು 5,000 ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ರಿವರ್ಸ್ ಕ್ಯಾಮ್ರಾ, ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಇದೆ ಅಂತ. ಸೂಪರ್ ಆಗಿದೆ ಬ್ರದರ್ಸ್. ಬಂದ್ ಯಾರಾದ್ರೂ ಬೇಕು ಅಂತ ಹೇಳಿದ್ರೆ ಬೇಗ ಬಂದು ಬುಕ್ ಮಾಡ್ಕೊಂಡ್ಬಿಡಿ. ವೈಟ್ ಕಲರ್ ಸೂಪರ್ ಆಗಿದೆ. ಇಲ್ಲಿ ಮತ್ತೊಂದು ಫಿಯಟ್ ಪುಂಟೋ ಇದೆ. ಎಮೋಷನ್ 1.2 cc ಇಂಜಿನ್ ಇದು. ಪೆಟ್ರೋಲ್ ಇಂಜಿನ್ ಆಗಿದೆ. 11 ಮಾಡಲ್ ಆಗಿದೆ. ಸಿಂಗಲ್ ಓನರ್ ಆಗಿದೆ. 85,000 ಓಡಿದೆ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. 2,39,000 ಕೋಟಿಂಗ್ ಪ್ರೈಸ್. ನಿಮ್ಗೆ ಆನ್ ಟೇಬಲ್ ಬಂದ್ರೆ ನಿಮ್ಗೆ ಒಂದು 2,10,000 ಆಗುತ್ತೆ ಸರ್.
ನೋಡಿ ಫುಂಟೋ ಗಾಡಿಗೆ 2011 ಸಿಂಗಲ್ ಓನರು 2,39,000 ಕೋಟಿಂಗ್ ಪ್ರೈಸ್ ಇದೆ. ಮತ್ತೆ ನೀವೇನಾದ್ರು ಬಂತು ಅಂತ ಹೇಳಿದ್ರೆ ಇನ್ನ ಕಡಿಮೆ ಮಾಡ್ಕೊಡ್ತೀವಿ. ಇಲ್ಲ ನೀವು ಲೋನ್ ಅಲ್ಲಿ ಹೋಗ್ತೀನಿ ಜಸ್ಟ್ ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಮಿಕ್ಕಿ ಲೋನ್ ಮಾಡಿಸ್ಕೊಡ್ತೀವಿ. ಬ್ರದರ್ ನಾನು ಅದನ್ನ ಕೇಳದೆ ಮರ್ತ್ಬಿಟ್ಟೆ ಬ್ರದರ್. ಇಲ್ಲಿ ನಿಮ್ಮ ಹತ್ರ ಲೋನ್ ಆಪ್ಷನ್ ಯಾವ ರೀತಿ ಅದು ಸರ್? ಯಾವ ಮಾಡ್ಲಿಲ್ಲ ಕೊಡ್ತೀರಾ ಸರ್? 2011 ಮಾಡೆಲ್ ಇಂದ ನಿಮ್ಗೆ ನೆಕ್ಸ್ಟ್ ಎಲ್ಲಾ ಮಾಡೆಲ್ಸ್ ಲೋನ್ ಆಗುತ್ತೆ. 11 ಮಾಡೆಲ್ ಇಂದ ವೆಹಿಕಲ್ಸ್ ಲೋನ್ ಮಾಡಿಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಎಲ್ಲಿನಾರು ಬರ್ಬೋದು. ಲೋನ್ ಅವೈಲಬಿಲಿಟಿ ಇದೆ, ಬಟ್ ನಿಮ್ದು ಸಿಬಿಲ್ ಚೆನ್ನಾಗಿರ್ಬೇಕು, ಅದೊಂದೇ. ಸಿವಿಲ್ ಕರೆಕ್ಟ್ ಆಗಿದ್ರೆ ಮಾತ್ರ ಕರ್ನಾಟಕದಲ್ಲಿ ಎಲ್ಲೇ ಇದ್ರೆ ಮಾಡ್ಕೊಡ್ತೀವಿ. ಆಧಾರ್ ಪ್ಯಾನ್ ಕಾರ್ಡ್ ಇರಬೇಕು, ಆಧಾರ್ ಪ್ಯಾನ್ ಕಾರ್ಡ್, 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್, ಸ್ಯಾಲರಿಡ್ ಆಗಿದ್ರೆ 6 ತಿಂಗಳು ಬ್ಯಾಂಕ್ ಸ್ಯಾಲರಿ ಸ್ಲಿಪ್. ಈಗ ಕೆಲವು ಜನ ದೂರದಿಂದ ಬರ್ತಾರೆ, ಓಕೆ ಬ್ಯಾಲೆನ್ಸ್ ಅಮೌಂಟ್ ನೀವು ಒಂದು 3 ಲಕ್ಷದ ಗಾಡಿಗೆ 2 ಲಕ್ಷ ಲೋನ್ ಹಾಕ್ಸ್ಕೊತಾರೆ, 1 ಲಕ್ಷ ಕೊಟ್ಬಿಟ್ಟು ಗಾಡಿ ಕೊಡ್ತೀವಿ ಅಂದ್ರೆ ಕೊಡ್ತೀರಾ? 100% ಕೊಡ್ತೀವಿ ಸರ್. ಯಾಕೆ ಕೊಡೋದು? ಅಂದ್ರೆ ಲೋನ್ ಆಗೋದಕ್ಕಿಂತ ಮುಂಚೆನೆ ಕೊಡ್ತೀರಾ? ಇಲ್ಲ ಸರ್, ಎಲ್ಲ ಪ್ರೋಸೆಸ್ ಆದ್ಮೇಲೆ ಕೊಡ್ತೀವಿ. ಬ್ಯಾಂಕ್ ಅಲ್ಲಿ ಓಕೆ ಅಂತ ಹೇಳಿದ್ಮೇಲೆ ನಿಮಗ್ ಕೊಡೋದು. ವಿತಿನ್ 25 ಅವರ್ಸ್ ಅಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. 24 ಅವರಲ್ಲಿ ಅವ್ರದ್ದು ಇದು ನೋಡ್ತಾ ಇದ್ದೆ, ಸಿವಿಲ್ ನೋಡ್ತಾ ಇದ್ದಂಗೆ ಗೊತ್ತಾಗ್ಬಿಡುತ್ತೆ. 24 ಅವರ್ಸ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ವೆಹಿಕಲ್ ಲೋನ್ ಆಗುತ್ತೋ ಆಗಲ್ವಾ. ನಿಮ್ಗೆ ನಾವು 24 ಅವರ್ಸ್ ಅಲ್ಲಿ ಇದು ಲೋನ್ ಆಗೋಗ್ಬಿಡುತ್ತೆ. ನಿಮ್ದು ಎಲ್ಲ ತಂದಿರ್ಬೇಕು, 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್, ಸ್ಯಾಲರಿ ಸ್ಲಿಪ್ ಎಲ್ಲ ತಗೊಂಡ್ಬಂದಿದ್ರೆ 24 ಅವರ್ಸ್ ಲೋನ್ ಆಗುತ್ತೆ, ಗಾಡಿ ತಗೊಂಡೋಗ್ಬೋದು. ಗಾಡಿ ತಗೊಳ್ಳೋರ್ಗೆ ಏನ್ ಗ್ಯಾರಂಟಿ ಕೊಡ್ತೀರಿ ಗಾಡಿಗಳಿಗೆ? ಸರ್ ನಮ್ಮಲ್ಲಿ ನೀವು ಆಗ್ಲಿಂದ ನೋಡ್ದಂಗೆ ಸಿಂಗಲ್ ಸೆಕೆಂಡ್ ಓನರ್ ವೆಹಿಕಲ್ಸ್ ನಮ್ಮಲ್ಲಿ ಮೇಜರ್ಸ್ ಇರೋದು. ಆಮೇಲೆ ನಾವು ಎಲ್ಲೋ ಒಂದ್ ಕಡೆ ಕಮ್ಮಿ ಸಿಗುತ್ತೆ ಗಾಡಿ ಅಂತ ಹೇಳ್ಬಿಟ್ಟು, ಕಮ್ಮಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಗಾಡಿ ತಗೊಂಬರಲ್ಲ. ನಮ್ಗೆ ಗಾಡಿ ಚೆನ್ನಾಗಿರ್ಬೇಕು, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರ್ಬೇಕು. ಐ ಮೀನ್ ಅದೇ ತರ ಆಕ್ಸಿಡೆಂಟ್ ಆಗಿರಬಾರ್ದು, ಇಂಜಿನ್ ಎಲ್ಲ ಒರಿಜಿನಲ್ ಇರ್ಬೇಕು ಅಂತ ಗಾಡಿಗಳು ನೋಡೇ ತಗೊಂಬರ್ತೀವಿ. ಸೊ ನೀವು ಟೈಮ್ ಟು ಟೈಮ್ ಸರ್ವಿಸ್ ಮಾಡಿಸ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಇನ್ನೊಂದು ಬೆನಿಫಿಟ್ ಹೇಳೋದು ಮಾಡ್ತದೆ. ನಮ್ಮ ಶೋರೂಮ್ ಅಲ್ಲಿ ನೀವು ಯಾವ್ದೇ ವೆಹಿಕಲ್ಸ್ ತಗೊಳ್ಳಿ, ನಿಮ್ಗೆ ನಾವು ಜನರೇ ಸರ್ವಿಸ್ ಮಾಡ್ಕೊಡ್ತೀವಿ. ಆಯಿಲ್ ಚೇಂಜ್, ಕೂಲೆಂಟ್, ಬ್ರೇಕ್ ಆಯಿಲ್, ಆಮೇಲೆ ಆಯಿಲ್ ಫಿಲ್ಟರ್, ಬ್ರೇಕ್ ಎಲ್ಲ ಫುಲ್ ಕಂಪ್ಲೀಟ್ ನಾವು ಸರ್ವಿಸ್ ಮಾಡ್ಕೊಡ್ತೀವಿ. ಸೊ ನಿಮ್ಗೆ ಅದು 10,000 ಕಿಲೋಮೀಟರ್ ಗಂಟ ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ. ಅದೇ ತರ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಗಾಡಿ ಇರೋ ತನಕ ನೀವು ಚೆನ್ನಾಗಿ ಓಡಿಸ್ಕೋಬಹುದು. ಜಸ್ಟ್ ಇವತ್ತು ಗಾಡಿ ತಗೊಂತೀವಿ, ಲೋನು ಹಾಕ್ಸ್ಕೊಂತೀವಿ, ತಗೊಂಡೋಗ್ಬಿಟ್ಟು ಎಲ್ಲ ಒಂದು 500 ಕಿಲೋಮೀಟರ್ ದೂರ ಹೋಗ್ಬೇಕು, ಗಾಡಿ ಎಲ್ಲ ಚೇಂಜ್, ಆಯಿಲ್ ಎಲ್ಲ ಚೇಂಜ್ ಮಾಡ್ಕೊಡ್ತಾ ತುಂಬಾ ಚೆನ್ನಾಗಿದೆ, ಕಾನ್ಫಿಡೆನ್ಸ್ ಅಲ್ಲಿ ನೀವು ಕೊಡ್ತೀರಾ, 100% ಚೆನ್ನಾಗಿ ತಗೊಂಡೋಗಿ ಅಂತ ಹೇಳ್ತೀರಾ. ಮಧ್ಯದ ರೋಡ್ ನಲ್ಲಿ ಏನಾರು ಬೈಲಾಗ್ಬಿಟ್ಟು ಅಥವಾ ಇಂಜಿನ್ ಏನಾರು ಪ್ರಾಬ್ಲಮ್ ಆಗ್ಬಿಟ್ಟು ಈ ರೀತಿ ಆಗಿದೆ ಸರ್ ಅಂತ ಕಾಲ್ ಮಾಡಿದ್ರೆ ನೀವು ಏನ್ ಮಾಡ್ತೀರಿ? ಸರ್ 99% ಆ ತರ ಆಗಕ್ ಚಾನ್ಸ್ ಇಲ್ಲ. ಅಕಸ್ಮಾತ್ ಇಲ್ಲಿವರೆಗೂ ಒಂದು 200-250 ವೆಹಿಕಲ್ ಯಾವ್ದು ಆಗಿಲ್ಲ. ಅಕಸ್ಮಾತ್ ಆಯ್ತು ಅಂದ್ರೆ ಬೇರೆ ಗಾಡಿ ಕೊಡ್ತೀರಿ ಸರ್. ಈ ಕೊಟ್ಟು ಕಳ್ಸಿದೀವಿ ಅಂದ್ರೆ ಮನೆ ಬೇಕಲ್ವಾ ಸರ್? ವೆರಿ ಗುಡ್, ವೆರಿ ಗುಡ್, ಮಾಡಲೇಬೇಕಾಗುತ್ತೆ. ವೆರಿ ಗುಡ್, ಥ್ಯಾಂಕ್ ಯು ಬ್ರದರ್. ಒಳ್ಳೆ ಮಾಹಿತಿ ಕೊಟ್ಟಿದ್ರೆ. ಯಾಕೆ ಅಂತ ಹೇಳಿದ್ರೆ ಪಬ್ಲಿಕ್ ಬೇಕಾಗಿರೋದೇ ಅದು. ನಾವು ಯಾವ್ದೋ ಒಂದ್ ಹೇಳ್ಬಿಟ್ಟು ಬರೀ ಗಾಡಿ ಡೀಟೇಲ್ಸ್ ಹೇಳ್ಬಿಟ್ಟು ಹೋಗ್ಬಿಟ್ರೆ ಜನ ತಗೊಳಲ್ಲ. ಜನಗಳಿಗೆ ಏನ್ ಬೇಕು, ಒಂದು ಗಾಡಿ ತಗೊಂಡ್ರೆ ಸಂಪೂರ್ಣ ಮಾಹಿತಿ ಕೊಟ್ಟಾಗ ಮಾತ್ರನೇ ಅವರು ಜನ ಇಲ್ಲಿ ಬಂದು ಇದ್ ಮಾಡೋದು. ಆಮೇಲೆ ವಿತ್ ಏನ್ ಗೊತ್ತಾ, ಸರ್ವಿಸು. ನೀವು ಡಾಕ್ಯುಮೆಂಟ್ಸ್ ನ ಎಷ್ಟು ದಿನದಲ್ಲಿ ಕೊಡ್ತೀರಿ? 45 ವರ್ಕಿಂಗ್ ಡೇಸ್. 45 ಡೇಸ್ ವರ್ಕಿಂಗ್ ಡೇಸ್. ಸಾಟರ್ಡೆ ಸಂಡೇಸ್ ಇಲ್ಲ. ನೀವು ನಾನು ಹೇಳ್ತಾ ಇರೋದು ವರ್ಕಿಂಗ್ ಡೇಸ್ 45 ದಿನ ಬೇಕು ನಿಮ್ಗೆ. ಹೌದು ಸರ್. ಟ್ರಾನ್ಸ್ಫರ್ ಆಗ್ಲಿ, ಸಿಸಿ ಆಗ್ಲಿ, ಯಾವ್ದು ಬೇಗನೆ ಆಗುತ್ತೆ. ನೀವು ಜಸ್ಟ್ ಮಾಡಬಾರ್ದು ಅಂತ 45 ವರ್ಕಿಂಗ್ ಡೇಸ್ ತಗೊಂಡಿರ್ತೀವಿ, ಇನ್ನು ಒಳಗಡೆನೆ ಕೊಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಬ್ರದರ್, ಒಳ್ಳೆ ಮಾಹಿತಿ ಕೊಟ್ರಿ. ಇದೇನ್ ಬ್ರದರ್ ಇದು? ಲೀನಿಯಾ ಇನ್ನೊಂದು ಲೀನಿಯಾ 1.4 cc ಇಂಜಿನ್ ಇದು. ಟಿಜೆಟ್ ಇದು ಕೂಡ ಲೀನಿಯಾ ಟಿಜೆಟ್ ಇದು. ಓಕೆ. ಸೊ ಇದು ಬಂದು ಪೆಟ್ರೋಲ್ ಇಂಜಿನ್ ಆಗಿದೆ. 2015 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. 78,000 ರನ್ ಆಗಿದೆ ಗಾಡಿ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಇದು ಬೆಲೆ ಬಂದು 3,60,000 ಕೊಟ್ಟು ಮಾಡಿದೀವಿ. ಒಂದು 3,35 ಕೊಟ್ಬಿಡ್ತೀವಿ ಸರ್. 3,60,000 ರೂಪಾಯಿ ಇರ್ತಕ್ಕಂತ ಗಾಡಿನ ಫಿಯಟ್ ಲೀನಿಯಾನ ಬರೀ 3,30,000 ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಅಲ್ಲಿಗೆ 30,000 ಬಿಟ್ಟು ಕೊಡ್ತಾ ಇದಾರೆ. ಇನ್ನ ನೀವು ಏನಾದ್ರು ಟೇಬಲ್ ಮೇಲೆ ಇಟ್ಕೊಂಡ್ರೆ ಇನ್ನೊಂದು 5,000 ರೂಪಾಯಿ ಹೆಚ್ಚು ಕಮ್ಮಿ ಮಾಡ್ತಾರೆ. ಸರ್ವಿಸ್ ಒಳ್ಳೆ ಸರ್ವಿಸ್ ಕೊಡ್ತಾರೆ. ನೀವು ಬಂದ್ಬಿಡಿ, ನೀವು ಸೀದಾ ಲೀನಿಯಾ ಬೇಕು ಅನ್ನೋರು ಇದ್ರೆ ಅಲ್ಲಿ ಇಲ್ಲಿ ಹುಡುಕ್ತಾ ಇರ್ತೀರಾ, ಇರೋ ಕಡೆ ಬಿಟ್ಬಿಡ್ತೀರಾ, ಇಲ್ದರ ಕಡೆ ಹುಡುಕ್ತಾ ಇರ್ತೀರಾ. ಒಳ್ಳೆ ಗಾಡಿ, ಬನ್ನಿ ಲೀನಿಯಾ ಸೂಪರ್ ಗಾಡಿ. ಮತ್ತೊಂದು ಸರ್ ಇದು ಮಾರುತಿ ಸುಜುಕಿ ವ್ಯಾಗನೋರ್ ಸರ್ ಇದು. ಮಾರುತಿ ಸುಜುಕಿ ವ್ಯಾಗನೋರ್ ಇದು LXi ವೇರಿಯಂಟ್. ಇದು ಪೆಟ್ರೋಲ್ ಇಂಜಿನ್ ಆಗಿದೆ. ಇದು 2010 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್. 64,000 ಶೋರೂಮ್ ಹಿಸ್ಟ್ರಿ ಇದೆ ಇದು. ಫೈನಲ್ ಒಂದು 1,90,000 ಕೊಡ್ತೀನಿ ಸರ್. 2,10,000 ರೂಪಾಯಿ ಹಾಕಿದ್ದಾರೆ. ಆದ್ರೆ 1,90,000 ರೂಪಾಯಿಗೆ ಪೆಟ್ರೋಲ್ ಗಾಡಿನ 2010 ಮಾಡಲು ಸೆಕೆಂಡ್ ಓನರ್ ಗಾಡಿನ ಜಿನಿಯನ್ ಗಾಡಿನ ಬ್ಲಾಕ್ ಕಲರ್ ನ ನಮ್ಮ ಫ್ರೆಂಡ್ಸ್ ಝೂನ್ ಕಾರ್ ನಲ್ಲಿ ಕೊಡ್ತಾ ಇದ್ದಾರೆ. ಇದೊಂದು ಅವಕಾಶನ ನೀವು ಮಿಸ್ ಮಾಡ್ಕೊಬೇಡಿ. ನಿಮ್ಗೇನಾದ್ರು ಬೇಕು ಅಂತ ಹೇಳಿದ್ರೆ ಸೀದಾ ಬಂದ್ಬಿಡಿ. ಬಂದು ಕುಂತ್ಕೊಂತು ಅಂತ ಹೇಳಿದ್ರೆ ಇನ್ನೊಂದಷ್ಟು ಕಡಿಮೆ ಮಾಡ್ಕೊಡ್ತಾರೆ. ಬನ್ನಿ ಮುಂದಿನ ಗಾಡಿ ನೋಡ್ತಾ ಇಟಿಯೋಸ್ ವಿ ವೇರಿಯಂಟ್ ವೆಹಿಕಲ್ ಇದು. 2011 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಪೆಟ್ರೋಲ್ ಇಂಜಿನ್ ಆಗಿದೆ.
ಇದು ಮಿಡ್ ವೇರಿಯಂಟ್ ವೆಹಿಕಲ್. ಇಟಿಯೋಸ್ ಅಲ್ಲಿ ನೀವು ನೋಡಿದಂಗೆ 3 ಜಿ ಬರುತ್ತೆ, ವಿ ಬರುತ್ತೆ, ವಿ ಎಕ್ಸ್ ಬರುತ್ತೆ. ಇದು ವಿ ವೇರಿಯಂಟ್, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಮ್ಯಾಗ್ವಿಲ್ಸ್ ಬರುತ್ತೆ ನಿಮ್ಗೆ. ಸ್ಟೇರಿಂಗ್ ವಾಲ್ಯೂಮ್ ಕಂಟ್ರೋಲಿಂಗ್ ಒಂದು ಬರಲ್ಲ ಅಷ್ಟೇ ನಿಮ್ಗೆ. 11 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಇದು ಫೈನಲ್ ಪ್ರೈಸ್ ಒಂದು 3,20,000 ಕೊಡ್ತೀವಿ ಸರ್. 3,20,000 ಸಿಂಗಲ್ ಓನರ್ ವೆಹಿಕಲ್ ಸಿಂಗಲ್ ಓನರ್ ಕೊಡ್ತಾ ಇದ್ದಾರೆ. ನೋಡಿ ವೀಕ್ಷಕರೇ, ಇದೊಂದು ಅವಕಾಶ ಮಿಸ್ ಮಾಡ್ಕೊಂಬೇಡಿ. ಕೂಡ ಫ್ರೆಶ್ ಮಾಡ್ಕೊಡ್ತೀವಿ ಸರ್. ಫ್ರೆಶ್ ಇನ್ಶೂರೆನ್ಸ್, 1 year ಇನ್ಶೂರೆನ್ಸ್ ಬರುತ್ತೆ. ಯಾರು ಮಾಡ್ಕೊಡ್ತಾರೆ ಬನ್ನಿ ಮುಂದೆ ಗಾಡಿಲಿ ನೋಡೋಣ. ಸರ್ ಇದು ಯಾವ್ದು? ಇದು ಆಯ್ತು ಸರ್, ಇದು ಆಯ್ತಲ್ಲ? ಆಯ್ತು ಸರ್, ಆಯ್ತಾ? ಅದನ್ನು ಇಷ್ಟು ಆಯ್ತಾ? ಇನ್ಯಾವ್ದಿಲ್ವಾ? ಓಕೆ. ಆಚೆ ಫಿಯಟ್ ಲೀನಿಯಾ TZ ಪ್ಲಸ್ ಸರ್. ಇದು ಪೆಟ್ರೋಲ್ ಇಂಜಿನ್ ಆಗಿದೆ, 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಇದು ಕೂಡ. ಇದು ಬಂದು ನಿಮ್ಗೆ 63,000 ಶೋರೂಮ್ ರೆಕಾರ್ಡೆಡ್ ವೆಹಿಕಲ್. ಇದು 63,000 ಶೋರೂಮ್ ಹಿಸ್ಟ್ರಿ ಇದೆ ಇದು ವೆಹಿಕಲ್. ಇದು ಇನ್ಶೂರೆನ್ಸ್ ಕೂಡ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಇದೆ. ಇದು ಬೆಲೆ ಬಂದು 3,79,000 ಕೋಟಿಂಗ್ ಪ್ರೈಸ್. ಇದು 3,79,000 ರೂಪಾಯಿಗೆ ಲೀನಿಯರ್ ಕೊಡ್ತಾ ಇದ್ದಾರೆ. ನೋಡ್ಬೋದು ಫ್ಯಾನ್ಸಿ ಮ್ಯಾಗ್ವಿಲ್ಸ್ ಇದೆ ನಿಮ್ಗೆ. ವೆಹಿಕಲ್ ಸ್ಟೈಲ್ಸ್ ಕೂಡ ನಿಮ್ಗೆ 80 to 90% ಇದೆ ಸರ್. ಇದು ಪ್ರೈಸ್ ಬಂದು 3,79,000 ಕೋಟ್ ಮಾಡಿರೋದು. ನಿಮ್ಗೆ ಫೈನಲ್ ಒಂದು 3,45,000 ಕೊಡ್ತೀವಿ ಸರ್. 3,75,000 ರೂಪಾಯಿ ಪ್ರೈಸ್ ಫಿಕ್ಸ್ ಮಾಡಿದ್ದಾರೆ. ಆದ್ರೆ ನಮ್ಮ ಚಾನೆಲ್ ಕಡೆಯಿಂದ ಬಂತು ಅಂತ ಹೇಳಿದ್ರೆ 3,49,000 ರೂಪಾಯಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಒಳ್ಳೆ ಜಿಲಿಯನ್ ಗಾಡಿ, ಎಕ್ಸ್ಟ್ರಾರ್ಡನರಿ ಆಗಿದೆ. ಏನು ನೀವು ತಗೊಂಡೋಗಿ ಏನು ಮಾಡಿಸ್ಬೇಕಾದ ಅವಶ್ಯಕತೆನೇ ಇಲ್ಲ. ಸಖತ್ತಾಗಿದೆ. ಫಿಯೇಟ್ ನಲ್ಲಿ ಒಂದು ಒಳ್ಳೆ ಗಾಡಿ ಅಂತ ಹೇಳಿದ್ರೆ ಈ ತರ ತಗೊಂಡು ಹೋಗ್ಬೇಕು ನೀವು. ಮ್ಯಾಗ್ವಿಲ್ ಹಾಕೋದಿಕ್ಕೆ ನಿಮ್ಗೆ 10,000ದಿಂದ 15,000 ರೂಪಾಯಿ ಒಂದೊಂದು ಮ್ಯಾಗ್ವಿಲ್ ರೇಟ್ ಆಗುತ್ತೆ ಸರ್. ಮಿನಿಮಮ್ 25,000 ಇದೆ. ಒಂದು 5 ಮ್ಯಾಗ್ವಿಲ್ ಇರುವಂತ ಗಾಡಿನ ಫ್ಯಾನ್ಸಿ ಮ್ಯಾಗ್ವಿಲ್ ಬಹಳ ಕಡಿಮೆ ಪ್ರೈಸ್ ನಲ್ಲೇ ಕೊಡ್ತಾ ಇದಾರೆ. ನಾವೇನಾದ್ರೂ ಈ ಫ್ಯೂಲ್ ಪೆಟ್ರೋಲ್ ಗಾಡಿ ಅಲ್ವಾ ಬ್ರದರ್? ಇದು ಪೆಟ್ರೋಲ್ TZ ಪ್ಲಸ್ ಸ್ಪೋರ್ಟ್ಸ್ ವೆಹಿಕಲ್ ಸರ್. ಇದು ಸಖತ್ತಾಗೈತೆ. ನಿಮ್ಗೆ ಏನಾದ್ರು ಹುಡುಕ್ತಾ ಇತ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ವಿಡಿಯೋ ನೋಡಿದ ತಕ್ಷಣನೇ ಅವ್ರನ್ನ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನೀವು ಏನಾದ್ರ ಬಗ್ಗೆ ಗಾಡಿ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡು ಬುಕ್ ಮಾಡ್ಕೊಬಹುದು. ಬನ್ನಿ ನೆಕ್ಸ್ಟ್ ಗಾಡಿಗೆ ಹೋಗೋಣ ಸ್ನೇಹಿತರೆ. ನೋಡಿ ಒಂದು ರೆಡ್ ಕಲರ್ ಒಂದು SX4 ಇದೆ. XX4 ZXi ತುಂಬಾ ಚೆನ್ನಾಗಿರುವಂತ ಗಾಡಿ, ಒಳ್ಳೆ ಗಾಡಿ, ನೀಟಾಗಿದೆ. 2007 ಮಾಡಲು. ಓನರ್ ಮಾತ್ರ 3rd ಓನರ್ ಆಗಿದ್ದಾರೆ. ಜಿಲಿಯನ್ ಗಾಡಿ, 79,000 ಕಿಲೋಮೀಟರ್ ರನ್ ಆಗಿದೆ. ಇದ್ರ ಬೆಲೆ ಬಹಳ ಕಡಿಮೆನೆ ಹೇಳ್ತಾ ಇದ್ದಾರೆ. ಏನಂತ ಜಾಸ್ತಿ ಹೇಳ್ತಾ ಇಲ್ಲ. ಒಳ್ಳೆ ಗುಡ್ ಕಂಡೀಷನ್ ಇರೋ ಗಾಡಿಗೆ ಒಳ್ಳೆ ಬೆಲೆ ಇದ್ದೇ ಇರುತ್ತೆ. ಇದು ಬೆಲೆ ನೋಡಿ ಎಷ್ಟು ಚೆನ್ನಾಗಿದೆ. ಬ್ಯಾಕ್ ಎಲ್ಲ ಸೂಪರ್ ಆಗಿದೆ. ಒಳ್ಳೆ SX4 ZXi. ಇದು ZXi ಅಂತ ಹೇಳಿದ್ರೆ ಇದು ಆಕ್ಚುಲಿ SX4 ZXi ಟಾಪ್ ಎಂಡ್ ಮಾಡಲಿ. ಟಾಪ್ ಎಂಡ್ ಮಾಡಲು ತುಂಬಾ ಚೆನ್ನಾಗಿರಕಂತೆ. ರೆಡ್ ಕಲರ್, ಯಾರಾದ್ರೂ ರೆಡ್ ಕಲರ್ ಅನ್ನೋರು ಏನೋ ಹುಡುಕ್ತಾ ಇತ್ತು ಅಂತ ಹೇಳಿದ್ರೆ ಜಸ್ಟ್ ಬರೇ 210ಗೆ 2,10,000ಕ್ಕೆ ಈ ಗಾಡಿನ ಮಾರಾಟ ಸರ್. 1,80,000 ಕೊಡ್ತೀನಿ ಸರ್. 1,80,000ಕ್ಕೆ ZXi ಟಾಪ್ ಎಂಡ್ ಫ್ರೆಶ್ ಒರಿಜಿನಲ್ ಕೊಟ್ಟಂಗೆ ಕೊಡ್ತಾ ಇದ್ದಾರೆ. ಫ್ರೆಶ್ FC ಸರ್. 2027 ವರೆಗೂ ಫ್ರೆಶ್ FC. ಇನ್ಶೂರೆನ್ಸ್ ಮೇ ವರೆಗೂ, 2025 ಮೇ ವರೆಗೂ ಇದೆ. ಓಕೆ, ಕೊಡಿ. ಇನ್ನೊಂದ್ ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬೋದಾ? ಬನ್ನಿ ಸರ್, ಇನ್ನೊಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಳ. ಕಸ್ಟಮರ್ ಟೇಬಲ್ ಮೇಲೆ ಕುತ್ಕೊಬೇಕು. ಕಸ್ಟಮರ್ ಗಾಡಿ ಸರ್, ಕಸ್ಟಮರ್ ಬಂದು ಫೈಟ್ ಮಾಡ್ಬೇಕು ಸರ್. ನಮ್ಗೆ ನಮ್ಮ ಹತ್ರ ಇಲ್ಲ ಇಷ್ಟಲ್ಲ ಇಷ್ಟಕ್ಕಾಗತ್ತೆ ಅಂತ ಫುಲ್ ಅಗ್ರೆಸಿವ್ ಆಗಿರೋ ಕಸ್ಟಮರ್ಸ್ ಬರ್ಬೇಕು. ನಿಮ್ಮಲ್ಲಿ ನಿಬಂಧನೆಗಳೇನು? RTO ಟ್ರಾನ್ಸ್ಫರ್ ಮಾಡ್ಕೊಡ್ತೀರಾ, ವಿತೌಟ್ ಕೊಡ್ತೀರಾ? ಸರ್ ನಮ್ಮಲ್ಲಿ RTO ಟ್ರಾನ್ಸ್ಫರ್ ಎಲ್ಲ ನಾವೇ ಮಾಡ್ಕೊಡ್ತೀವಿ. ಅದೇ ತರ ಅಡಿಷನಲ್ ಚಾರ್ಜಸ್ ಇಲ್ಲ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದ್ರು ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ಯಾವ್ದೇ ತರ ಅಡಿಷನಲ್ ಚಾರ್ಜಸ್ ಇಲ್ಲ ನಮ್ಮಲ್ಲಿ. ಯಾವ್ದೇ ತರ ಕಮಿಷನ್ಸ್ ಇಲ್ಲ. ಅಲ್ಲ, ನಾನು ಹೇಳ್ತಾ ಇರೋದು ಅಕಸ್ಮಾತ್ ಕರ್ನಾಟಕದ ಮೂಲೆಯಿಂದ ಯಾವ್ದೋ ಬೀದರ್ ಇಂದಲೋ ಆ ಕಡೆ CC ತೆಗ್ದಿ ಟಿವೋ ಮಾಡ್ಕೊಡ್ತೀವಿ ಸರ್. ಅಲ್ಲೂ ಕೂಡ ಅಲ್ಲೂ ಟಿವೋ ಮಾಡ್ಕೊಡ್ತೀವಿ. ಎಕ್ಸ್ಟ್ರಾ ಚಾರ್ಜಸ್ ಏನು ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ಗಾಡಿನಲ್ಲೇ ಇನ್ಕ್ಲೂಡ್ ಆಗ್ಬಿಟ್ಟಿರುತ್ತೆ. ಎಲ್ಲ ಇನ್ಕ್ಲೂಡೆಡ್ ಸರ್. ನೋಡಿ ವೀಕ್ಷಕರೇ, ನೀವು ಯಾವುದೇ ಗಾಡಿ ತಗೊಂಡ್ರು ಗಾಡಿನಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ನಿಮ್ಮ RTO ಚಾರ್ಜಸ್. ನೀವು ಮೇಲ್ಗಡೆ ಕೊಡಂಗಿಲ್ಲ. ಕಮಿಷನ್ ಬೇಸಿಸ್ ಇಲ್ಲ. ಕಮಿಷನ್ ಯಾರಿಗೂ ಕೊಡಂಗಿಲ್ಲ. ಗಾಡಿ ಪ್ರೈಸ್ ಏನಿದೆಯೋ ಅದನ್ನ ನೀವು ತಗೊಂಡು ಹೋಗ್ಬೋದು. ಒಳ್ಳೆ ಗುಡ್ ಕಂಡೀಷನ್ ವೆಹಿಕಲ್ ಇದ್ರೆ ತಗೊಂಡೋಗಿ. ಇಲ್ಲ ಅಂತ ಹೇಳಿದ್ರೆ ಬೇಡಿ. ಒಳ್ಳೊಳ್ಳೆ ಗುಡ್ ಕಂಡೀಷನ್ ಫ್ರೆಂಡ್ಸ್ ಜೂನ್ ನಲ್ಲಿ ಒಳ್ಳೆ ಗಾಡಿಗಳಿದಾವೆ. ವೀಕ್ಷಕರೇ, ಮಿಸ್ ಮಾಡ್ಕೊಂಬೇಡಿ ಇಂಥ ಅವಕಾಶನ. ಒಳ್ಳೆ ಗಾಡಿಗಳು, ಒಳ್ಳೆ ಜಿನಿಯನ್ ಓನರ್ಸು. ನಿಮ್ ಡಾಕ್ಯುಮೆಂಟ್ಸ್ಗೆ ಆಗ್ಲಿ ಗಾಡಿಗಾಗ್ಲಿ ಯಾವುದೇ ತರನಾದ ಒಂದು ಕಿಂಚಿತ್ತು ನೋವಾಗದ ರೀತಿ ನೋಡ್ಕೊಂತಾರ ಅವರು ಕಸ್ಟಮರ್ನ. ಆ ರೀತಿ ಸೇವೆ ಸಲ್ಲಿಸ್ತಾರೆ. ಬನ್ನಿ ಬೇರೆ ಇನ್ನೊಂದು ಗಾಡಿ, ಯಾವ ಗಾಡಿ ಹೇಳ್ತಾರೆ ನೋಡೋಣ. ಎದುರುಗಡೆ ಒಂದ್ ಗಾಡಿ ಇದೆ, ವೈಟ್ ಕಲರ್. ಯಾವ್ದಿದು ಅಂತ ಕೇಳೋಣ.